ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ನನ್ನ ಒಂದು ಆನ್ಸರು ನನಗೆ ಗೊತ್ತಿರೋ ಒಂದು ಮಟ್ಟಿಗೆ ನಾನಿವತ್ತು ಆನ್ಸರ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಇದನ್ನೆಲ್ಲ ಫಾಲೋ ಮಾಡಿದ್ನ ಇಲ್ವಾ ಅನ್ನೋ ಒಂದು ಕಾಮನ್ ಆಗಿರುವಂಥ ಕೆಲವೊಂದು ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ಒಂದು ಕಮೆಂಟ್ಸ್ ಅಂದರೆ ನಿಮ್ಮ ಒಂದು ಕ್ವಶನ್ಗೆ ನನ್ನ ಆನ್ಸರ್ ಅಂತ ಒಂದಷ್ಟು ಕಮೆಂಟ್ಸ್ಗಳನ್ನ ಚೂಸ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಅದು ಸಹ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಇನ್ನೊಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಒಂದಷ್ಟು ಡಿಫ್ರೆಂಟ್ ಅಂದರೆ ಹೀಗೆ ಹೇಗೆ ಹೇಳೋದು ಅಂತಂದರೆ ಕಾಮನ್ನಾಗಿ ರಿಪೀಟೆಡ್ ಬಂದಿರುವಂಥ ಒಂದು ಕ್ವಶನ್ಗೆ ಆಲ್ರೆಡಿ ಮುಂಚಿನ ಒಂದು ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ. ಅದು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇವತ್ತೊಂದು ಡಿಫ್ರೆಂಟಾಗಿ ಏನು ಕೇಳಿದ್ದಾರೆ, ಹೀಗೆಲ್ಲ ಕೇಳಿ ಡಾಕ್ಟರ್ಸ್ ಹಿಂಗೆ ಹೇಳಿದ್ದಾರೆ, ಹಿಂಗೆ ನಾವು ಟ್ರೈ ಮಾಡ್ತಾಯಿದ್ದೀವಿ ಎಲ್ಲ ನಿಮ್ಮ ಎಲ್ಲ ಒಂದು ಡೌಟ್ಸ್ಗಳಿಗೂ ಕನ್ಫ್ಯೂಷನ್ಗೂ ಇವತ್ತಿನ ಒಂದು ನನ್ನ ಒಂದು ಆನ್ಸರ್ ಹೇಗಿರುತ್ತೆ ಅಂತೇಳಿ ಕೊನೆವರೆಗೂ ವಿಡಿಯೋ ನೋಡಿ. ಓಕೆನಾ, ಒಂದಷ್ಟು ಕ್ವಶನ್ಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಆ ಒಂದು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ನೇಮ್ ಎಲ್ಲ ಏನು ಹೇಳೋದಿಲ್ಲ. ಓಕೆನಾ, ಹಾಗೆ ಆನ್ಸರ್ ಮಾಡ್ತೀನಿ, ಅದನ್ನು ನೀವು ನೋಡ್ಬೋದು. ಓಕೆನಾ, ಹಾಗಿದ್ರೆ ಫಸ್ಟ್ ಒಂದು ಕ್ವಶನ್ ಏನಪ್ಪ ಅಂತ ಹೇಳಿದರೆ, ಅಂದರೆ ಒಂದು 3 ಮೆಂಬರ್ಸ್ ಏನೋ ನನಗೆ ಪಾಸಿಟಿವ್ ಆಗಿ ನಾವು ಟ್ರೈ ಮಾಡ್ತೀವಿ, ವೆಯ್ಟ್ ಲಾಸ್ ಆಗ್ತಾ ಇದ್ದೀವಿ ಅಂತೇಳಿ ಹಾಕಿದ್ದಾರೆ. ಓಕೆನಾ, ಆ ಒಂದು ಕಮೆಂಟ್ಸ್ನು ಸಹ ನಾನು ಸ್ಟಾರ್ಟಿಂಗ್ಗೆ ಓದ್ತೀನಿ. ಅಂದರೆ ಸ್ಟಾರ್ಟಿಂಗ್ ಈ ಒಂದು ಕಮೆಂಟ್ ಸಿಕ್ತು ನಾನು ಚೂಸ್ ಮಾಡಬೇಕಾದ್ರೆ. ಹಾಗಾಗಿ ಇದು ನಾನು ನಿಮ್ಮ ಚಾನಲ್ನ ನೋಡ್ತಾ ಇದ್ದೀನಿ, ಟ್ರೈ ಮಾಡಿದ್ದೀನಿ, 5 kg ಸಣ್ಣ ಆಗಿದ್ದೀನಿ, ಯೂಸ್ ಆಗಿದೆ, ವಿಡಿಯೋ ಮಾಡಿ, ಹೀಗೆ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳಿ ಹಾಕಿದ್ದಾರೆ. ಈ ಒಂದು ಕಮೆಂಟಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ನಾನು ನೆಕ್ಸ್ಟ್ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ. ಡಯಟ್ ಮಾಡೋದು, ಏನು ತೊಗೋಬೇಕು, ಏನು ತೊಗೋಬಾರ್ದು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅಂತ ಹೇಳಿ ನಾನು ವೀಡಿಯೋಸ್ನ ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಕಮೆಂಟಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಡಯೆಟ್ನ ಫಾಲೋ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಇದು ರೀಸೆಂಟಾಗಿ ಆನ್ಸರ್ ಫಸ್ಟ್ ಕ್ವಶನ್ಗೆ ವಿಡಿಯೋ ಮಾಡಿದ್ನಲ್ಲ, ಆ ಒಂದು ವಿಡಿಯೋಗೆ ಬಂದಿರೋದು. ಸಾಲ್ಟ್ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ತಿನ್ಬೋದಾ ಹೇಳಿ ಅಂತ ಕೇಳಿದ್ದಾರೆ. ಓಕೆನಾ, ಈ ಒಂದು ಕ್ವಶನ್ಗೆ ನೀವು ನನ್ನ ಪ್ರಕಾರ ಹೇಳೋದಾದರೆ ಆಲ್ಮೋಸ್ಟ್ ಎಲ್ಲರಿಗೂ ಬೆಳ್ಳುಳ್ಳಿ ತಿನ್ನೋದಂದರೆ ತುಂಬ ಕಷ್ಟನೇ. ಹೌದು, ನನಗೂ ಕಷ್ಟನೇ. ಓಕೆನಾ, ಹಾಗಾಗಿ ಏನಂದರೆ ಮೇಯ್ನಾಗಿ ನಮ್ಮ ಒಂದು ಥಿಂಗ್ ಏನಂತಂದರೆ ಸಣ್ಣ ಆಗಬೇಕು ಅನ್ನೋದು ನಮ್ಮ ಒಂದು ಮೇನ್ ಇಂಟೆನ್ಷನ್ ಇದ್ದರೆ ಏನು ಮಾಡೋದಕ್ಕೂ ಬೇಜಾರಾಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆನಾ, ಸಾಲ್ಟ್ ಮಿಕ್ಸ್ ಮಾಡಿ ತಿನ್ಬೋದಾ ಅಂತ ಕೇಳಿದ್ದೀರಾ. ನಾನು ಹೇಳೋದಾದರೆ ಒಂದು 4 days ಆ ಥರ ರೂಢಿ ಮಾಡ್ಕೊಳ್ಳಿ. ಸಾಲ್ಟ್ ಮಿಕ್ಸ್ ಮಾಡಿ ತಿನ್ನೋದು ನಿಮ್ಗೆ ಆ ಥರ ಕಂಫರ್ಟಬಲ್ ಇದ್ದರೆ ಸ್ವಲ್ಪ ಒಂದು ದಿನದಲ್ಲಿ ಇಷ್ಟು ಸಾಲ್ಟ್ ಹಾಕ್ಕೊಂಡಿದ್ರೆ ಒಂದು ಸ್ವಲ್ಪ ಡೈಲಿ ಹೋಗ್ತಾ ಕಮ್ಮಿ ಮಾಡಿ ಒಂದು ಲೆವೆಲ್ಲಿಗೆ ನೀವು ಬೆಳ್ಳುಳ್ಳಿ ತಿನ್ಬೋದು, ನುಂಗ್ಬೋದು, ಅಗಿಬೋದು ಅನ್ನೋ ಒಂದು ಬರೋವರೆಗೂ ನೀವು ತೊಗೋಬೋದು. ಸಿಂಪಲಾಗಿ ತೊಗೊಳ್ಳಿ ಅಷ್ಟೇ. ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ. ದಿನ ಹೋಗ್ತಾ ಡೇ ಬೈ ಡೇ ನೀವು ಅದನ್ನ ಸಾಲ್ಟ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ, ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನೂ ಒಂದು ಕ್ವಶನ್, ಇದು ಅಷ್ಟೇ ಕಾಮನ್ ಆಗಿ ಬಂದಿರೋದು. ಗಾರ್ಲಿಕ್ ಜಗಿದು ತಿನ್ಬೋದಾ, ಹಗಿದು ತಿನ್ಬೋದಾ, ಅದರ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ. ಆಲ್ಮೋಸ್ಟ್ ಇತ್ತೀಚೆಗೆ ಕಮೆಂಟ್ ಬಾಕ್ಸ್ಗಳನ್ನೆಲ್ಲ ನಾನು ನೋಡಿಲ್ಲ, ಅದರಲ್ಲೂ ಒಂದಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿಲ್ಲ. ನಾನು ರಿಪ್ಲೈ ಮಾಡ್ತೀನಿ, ಸ್ವಲ್ಪ ಬ್ಯುಸಿ ಇರುವ ಕಾರಣ ರಿಪ್ಲೈ ಮಾಡೋದಕ್ಕೆ ಆಗ್ತಾಯಿಲ್ಲ. ಇದೊಂದು ಏನು ಗಾರ್ಲಿಕ್ ಬೆಳ್ಳುಳ್ಳಿ ಏನು ಹಗ್ದು ತಿನ್ಬೋದಾ ಅಂತ ಕೇಳಿದ್ದಾರೆ. ನಿಮ್ಮ ಒಂದು ಕಂಫರ್ಟಬಲ್ ತಿನ್ಬೋದು, ಇನ್ನೂ ಚೆನ್ನಾಗಿ ಜೀರ್ಣ ಆಗುತ್ತೆ, ಇನ್ನೂ ಒಳ್ಳೆ ಬೇಗ ರಿಸಲ್ಟ್ ನೋಡ್ತೀರಾ ಅಂತಲೇ ಹೇಳ್ಬೋದು. ಓಕೆನಾ, ಇನ್ನೊಬ್ಬರು ಪಾಸಿಟಿವ್ ಆಗಿ ಹಾಕಿದ್ದಾರೆ. ನನ್ನ ಒಂದು ಯೂಟ್ಯೂಬಲ್ಲಿ ನನ್ನ ಫಸ್ಟ್ ಸಬ್ಸ್ಕ್ರೈಬರು. ಓಕೆನಾ, ಅವರು ಅಷ್ಟೇ ಈ ಒಂದು ಕಮೆಂಟ್ನ ಚೆನ್ನಾಗಿ ಪಾಸಿಟಿವ್ ಆಗಿ ಹಾಕಿದ್ದಾರೆ. ಟ್ರೈ ಮಾಡ್ತಾ ಇದ್ದೀನಿ,
ಗುಡ್ ರಿಸಲ್ಟ್ ಬಂದಿದೆ ಅಂತ ಹೇಳಿ ಹಾಕಿದ್ದಾರೆ. ಇದು ನೋಡಿ ಖುಷಿ ಆಯಿತು. ಓಕೆನಾ. ಸ್ಟಾರ್ಟಿಂಗಿಂದ ಐ ಥಿಂಕ್ ಇದನ್ನು ನಾನು ಟ್ರೈ ಮಾಡಿ ಅಂದರೆ ಸ್ಟಾರ್ಟ್ ಮಾಡಿ ಒಂದು ಡಯೆಟ್ನ ಸ್ಟಾರ್ಟ್ ಮಾಡಿ 1.5 ತಿಂಗಳು ಆಗ್ತಾ ಬಂದಿದೆ. ಸಿಕ್ಕಾಪಟ್ಟೆ ಒಳ್ಳೆಯ ರಿಸಲ್ಟ್ ಅಂತೂ ಇದೆ. ನೀವು ಟ್ರೈ ಮಾಡಿ, ನೀವು ಬೇಗ ಸಣ್ಣಾಗಿ ನೀವು ಚೆನ್ನಾಗಿ ಕಾಣಿಸಿ ಅಂತ ಹೇಳ್ಬೋದು. ಓಕೆನಾ. ಇನ್ನೊಂದು ಕಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಮ್ಯಾಮ್ ಡೈಲಿ ವೆಯ್ಟ್ ಲಾಸ್ ವಿಡಿಯೋ ಮಾಡಿ ನಿಮ್ಮ ಫುಡ್ ವಿಡಿಯೋ ತೋರಿಸಿ ಅಂತ ಹೇಳಿ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ವಿಡಿಯೋ ಮಾಡೋದಕ್ಕೆ, ಫುಡ್ಡಿಂದೆಲ್ಲ ಮಾಡೋದಕ್ಕೆ. ನನ್ನ ಮಗಳಿದ್ದಿರ್ತಾಳೆ, ನಮಗೆ ಮಾತಾಡೋದಕ್ಕೆ ಕಂಫರ್ಟಬಲ್ ಇರೋದಿಲ್ಲ, ಅವಳು ತೀಟೆ ಮಾಡ್ತಿರ್ತಾಳೆ. ಈಗಂತೂ ಮಕ್ಕಳನ್ನ ಎಷ್ಟು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ನೋಡಿಕೊಂಡ್ರೂ ಸಹ ಸಾಲದು. ಹಾಗಾಗಿ ಮಗಳು ಎದ್ದಿದ್ದಾಗ ಅಂತ ಏನೂ ಟೈಮಿಂಗ್ ಕೊಡೋದಕ್ಕೆ ಆಗ್ತಾಯಿಲ್ಲ ಯೂಟ್ಯೂಬ್ಗೆ. ಇನ್ನು ಮಿಕ್ಕಿ ಟೈಮಲ್ಲಿ ಅವಳು ಮಲಗಿರ್ತಾಳೆ, ಇನ್ನು ಹಸ್ಬೆಂಡ್ ನೋಡ್ಕೊತಿದ್ದಾರೆ ಅಂತಂದರೆ ವಿಡಿಯೋ ಮಾಡ್ತೀನಿ. ಓಕೆನಾ. ಈ ಒಂದು ಕ್ಲಾರಿಟಿ ಆಲ್ಮೋಸ್ಟ್ ಎಲ್ಲರೂ ಅದೇ ಹೇಳ್ತಿದ್ದಾರೆ, ನಿಮ್ಮ ಒಂದು ಫುಡ್ ವಿಡಿಯೋ ಹಾಕಿ ಅಂತ ಹೇಳಿದ್ದಾರೆ. ಹಾಗಾಗಿ ಹಾಕ್ತೀನಿ ನಾನು. ನೆಕ್ಸ್ಟು ನಾನು ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಹೋಗಿ ನನ್ನ ಒಂದು ಚಾನಲಲ್ಲಿ ಚೆಕ್ ಮಾಡಬಹುದು. ಬ್ರೇಕ್ಫಾಸ್ಟ್ ಹೇಗೆ ತೊಗೋಬೋದು, ಸಿಂಪಲ್ಲಾಗಿ ನಾವು ಮಾಡುವಂಥ ಅಡುಗೆನೇ, ಸಪ್ರೇಟಾಗಿ ಏನಿಲ್ಲ. ಒಂದಷ್ಟು ವೀಡಿಯೋಗಳನ್ನ ನಾವು ನೋಡಿದ್ದೀವಿ. ನಾನು ನೋಡಿದ್ದೀವಿ. ಓಟ್ಸ್ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ. ಅಷ್ಟೊಂದೆಲ್ಲ ನಾವು ಎಕ್ಸ್ಪೆನ್ಸ್ ಮಾಡೋಕ್ಕಾಗಲ್ಲ ಅಮೌಂಟ್ನೆಲ್ಲ ನಾವು ಫುಡ್ ಮೇಲೇ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಒಂದು ನಮ್ಮದೇ ಆದಂಥ ಒಂದು ಲೆಕ್ಕಾಚಾರ ಇರುತ್ತೆ. ನಾವು ಏನೇ ಖರ್ಚು ಮಾಡಬೇಕು ಮಾಡಬಾರ್ದು ಅಂದ್ರೂ ಆ ಒಂದು ಟೈಮಲ್ಲಿ ಇದಕ್ಕೆಲ್ಲ ನಾವು ಸುಮ್ಮನೆ ಖರ್ಚು ಮಾಡೋದಕ್ಕಾಗಲ್ಲ. ಅದೆಲ್ಲ ಸೈಡಿಗಿಟ್ಟು ನೋಡಿದ್ರೆ ನೀವು ಮಾಡುವಂಥ ಅಡುಗೆಯಲ್ಲಿ ಯಾವ ಥರ ಒಂದು ಡಯೆಟ್ ಮಾಡ್ಕೋಬೋದು ಅಂತೇಳಿ ನಾನು ತೋರಿಸ್ತೀನಿ. ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಯಾರು ಹೇಳಿರೋದು ಅಂತ ಹೇಳಿದ್ರೆ, ಹೆಸರು ಬೇಡ ಇದು. ಮೇಡಮ್ ಓನ್ಲಿ ಹಾಟ್ ವಾಟರ್ ಅಂದರೆ ಬಿಸಿ ನೀರು ತೊಗೋಬೋದಾ ಅಂತ ಕೇಳಿದ್ದಾರೆ. ತುಂಬ ಗುಡ್ ರಿಸಲ್ಟ್ ಅದೂ ಸಹ. ಬಟ್ ಅಂತ ವೆಯ್ಟ್ ಲಾಸ್ ನೀವು ಅಂದ್ಕೊಂಡಿರೋ ಮಟ್ಟಿಗೆ ಏನೋ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಅಂದ್ಕೊತೀನಿ. ಹಾಟ್ ವಾಟರ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಫುಲ್ ಡೇ ಎನರ್ಜಿಯಾಗಿರ್ತೀವಿ ನಾವು. ಬರೀ ಅಂತ ಏನು ಗುಡ್ ರಿಸಲ್ಟ್ ನಿಮಗೆ ಬರೋದಿಲ್ಲ ಅಂತಲೇ ಹೇಳ್ತೀನಿ. ಹಾಗಾಗಿ ನೀವು ಹಾಟ್ ವಾಟರ್ ಜೊತೆಗೆ ಒಂದು ಲೆಮನ್ ಜ್ಯೂಸು, ಬೆಳ್ಳುಳ್ಳಿ ತಿಂತಾ ಬಂದರೆ ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಇದು ಬಂದಿರೋದು ಕಮೆಂಟ್ಸ್ ರೇರು. ಇನ್ನೊಂದು ಕಮೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಪ್ರೆಸೆಂಟ್ ವರ್ಕ್ ಆಗುತ್ತಾ ಹೇಳಿ ಮೇಡಮ್ ಅಂತ ಹೇಳಿದರೆ, ನೀವು ಸ್ಟ್ರಿಕ್ಟಾಗಿ ನಾನು ಹೇಳೋ ಥರ ನೀವು ಫಾಲೋ ಮಾಡಿದ್ರೆ 1 ಮಂತಲ್ಲೇ ನೀವು ರಿಸಲ್ಟ್ನ ನೋಡ್ತೀರಾ. ಓಕೆನಾ. ಇದೊಂದು ಕಾನ್ಫಿಡೆನ್ಸಾಗಿ ಹೇಳ್ಬೋದು. ಹಾಗಾಗಿ ನೀವು ಟ್ರೈ ಮಾಡಿ. ಓಕೆನಾ. 100ಗೆ 200% ನಿಮಗೆ ವರ್ಕ್ ಆಗುತ್ತೆ. ಅನ್ವಾಂಟೆಡ್ ಏನಿದೆ ಎಲ್ಲ ಒಂದು ಫ್ಯಾಕ್ಟ್ ನಮ್ಮ ಒಂದು ಬಾಡಿಯಿಂದ ರಿಲೀಸ್ ಆಗ್ತಾ ಬರುತ್ತೆ. ಹಾಗಾಗಿ ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾನು ಸೆಕೆಂಡ್ ಬೇಬಿಗೆ ಟ್ರೈ ಮಾಡ್ತಾ ಇದ್ದೀವಿ. ಡಾಕ್ಟರ್ ಹೇಳಿದ್ದಾರೆ ವೆಯ್ಟ್ ಲಾಸ್ ಆಗಬೇಕು ಅಂತ. ನಾವು ಇದನ್ನು ಟ್ರೈ ಮಾಡ್ಬೋದಾ, ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ ಅಂತ ಕೇಳಿದ್ದಾರೆ. ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಾವು ದಿನನಿತ್ಯ ಅಡುಗೆಗಳಲ್ಲಿ ಬಳಸೋವಂಥ ಒಂದು ಐಟಮು ಬೆಳ್ಳುಳ್ಳಿ. ಓಕೆನಾ. ಅದರಿಂದ ನಿಮಗೆ ಯಾವುದೇ ಥರದ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇನ್ನೂ ನೀವು ಬೇಗ ವೆಯ್ಟ್ ಲಾಸ್ ಆಗ್ತೀರಾ. ನಿಮ್ಮ ಒಂದು ನೀವು ಸೆಕೆಂಡ್ ಬೇಬಿಗೆ ಏನು ಟ್ರೈ ಮಾಡ್ತಿದ್ರೆ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಇನ್ನು ಒಂದೆರಡು ಕಮೆಂಟ್ ಇದೆ ಅನಿಸುತ್ತೆ ಅಷ್ಟೇ. ಓಕೆನಾ. ಇದು ಅಷ್ಟೇ. ಇದು ರೇರಾಗಿ ಬಂದಿರುವಂಥ ಒಂದು ಕಮೆಂಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಫೇಸ್ ಫ್ಯಾಟ್ ಕಡಿಮೆ ಆಗಬೇಕು, ಏನು ಮಾಡಬೇಕು ಅಂತ ಕೇಳಿದರೆ, ನಾನು ತಮ್ನೈಲಲ್ಲಿ ಆಲ್ಮೋಸ್ಟ್ ನಾನು ಫೋಟೋಸ್ಗಳನ್ನ ಹಾಕ್ತಾಯಿರ್ತೀನಿ. ಅಷ್ಟು ಫ್ಯಾಕ್ಟ್ ಇತ್ತು. ನನ್ನ ಮುಖ ಏನಂದರೆ ಫುಲ್ಲು ರೌಂಡ್ ಶೇಪ್ ಆಗಿಬಿಟ್ಟಿತ್ತು. ನನ್ನ ಒಂದು ಫೇಸ್ ಏನಿದೆ ಅದು ರೌಂಡ್ ಅಲ್ಲ, ಒಂಥರ ಕೋಲ್ ಮುಖ ನನ್ನದು. ಓಕೆನಾ. ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಆ ಥರ ಆಗಿತ್ತು. ಬಟ್ ಎಲ್ಲ ರಿಲೀಸ್ ಆಗ್ತಾ ಬರುತ್ತೆ. ಅದನ್ನು ಸಹ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ ಈ ಶೇಪಲ್ಲಿ ಈ ಥರ ಇರಲಿಲ್ಲ ನಂದು. ಫುಲ್ ಈ ಥರ
ರೌಂಡ್ ಥರ ಬಂದುಬಿಟ್ಟಿತ್ತು. ಶೇಪ್ ಎಲ್ಲ ಈ ಥರ ಶೇಪೇ ಬಂದಿರಲಿಲ್ಲ. ಈಗ ಸ್ವಲ್ಪ ಈ ಥರ ಶೇಪ್ ಬಂದಿದೆ. ನಾನು ಅದನ್ನ ಟ್ರೈ ಮಾಡಿದಾಗಿಂದ ಆ ಒಂದನ್ನು ನೀವು ಟ್ರೈ ಮಾಡಿ. ಇನ್ನು ನೆಕ್ಸ್ಟು ಇಲ್ಲಿ ನೆಕ್ ಹತ್ರನೂ ಅಷ್ಟೇ ಸಿಕ್ಕಾಪಟ್ಟೆ ಫ್ಯಾಕ್ಟಿಗೆ ಸಿಕ್ಕಾಪಟ್ಟೆ ದಪ್ಪ ಕಾಣಿಸ್ತಾ ಇತ್ತು. ಹಾಗಾಗಿ ಅದನ್ನು ಸಹ ಕಮ್ಮಿ ಆಗಿದೆ. ಇದನ್ನು ಸಹ ನೀವು ಟ್ರೈ ಮಾಡ್ಬೋದು. ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದೆಲ್ಲ ಕಮೆಂಟ್ಗಳಿಗೆ ನನ್ನ ಒಂದು ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ, ಓಕೆನಾ? ರಿಷಿ ಹಾಯ್ ಮಾಡು, ಹಾಯ್ ಮಾಡು, ಮಾಡು, ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಅಮ್ಮು ಹಿಂಗೆ ಮಾಡು, ಹಿಂಗೆ ತೋರಿಸು. ಹಾಂ, ಇವ್ರ ಇದ್ದರೆ ನಮಗೆ ಏನು ಕೆಲಸನೂ ಆಗೋದಿಲ್ಲ. ಇನ್ನೂ ನಿದ್ದೆ ಮುಗ್ದಿಲ್ವಾ? ಏನಕ್ಕಿದ್ದೆ ಅಮ್ಮು? ಹೀಗೆ ನಮ್ಮ ಕೆಲಸ. ಇವ್ರು ಮಲ್ಕೊಂಡಾಗ ಮಾತ್ರ ನಮಗೆ ಮಾತಾಡೋದಕ್ಕೆ ಫ್ರೀ, ಓಕೆನಾ? ಅವ್ರ ಮುಂದೆ ನಾವು ಫೋನ್ಗಳನ್ನ ಜಾಸ್ತಿ ಯೂಸ್ ಮಾಡದೇ ಇರುವ ಕಾರಣ ನಾವು ಯಾವ ವಿಡಿಯೋನು ಮಾಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಸಿಂಪಲ್, ಏನೂ ಇಲ್ಲ. ಏನದು 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 ಲೈಟಾ? ಏನಕ್ಕಿದ್ದೆ ನೀನು ಇಷ್ಟು ಬೇಗ? ಹಾಂ ಅಮ್ಮು, ಕೈ ಮೇಲೆಲ್ಲ ಬರ್ಕೊಂತೀಯಾ? ಬರ್ಕೊಂಬಿಡ್ದಮ್ಮು. ಅಲ್ಲ ಹೇಳು, ಹಾಯ್ ಹೇಳು, ಹಾಯ್ ಹೇಳು, ಕ್ಲೋಸ್ ಮಾಡೋಣ. ಹಾಯ್. ಯಾವುದು ಅದಾ? ಸೂಪರ್.